ಈಗ ನಾವು ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಏನೆಲ್ಲ ಇವೆಲ್ಲ ಚರ್ಚೆಗಳು ನಿಮಗೆ ತಗೊಳ್ಬಹುದು. ಆಯ್ತಪ್ಪ, ಮುಗಿಸ್ಲಿಕ್ಕೆ ಆಯ್ತು. ನಾನು ಹೇಳಿದ ಕೇಳಿಲ್ಲಿ ಇದು ನಿಮ್ಗೆ ಅದಲ್ಲಿ ಕೂಡ ಚರ್ಚೆ ಮಾಡಬಹುದು. ಅದ್ ಬೇಡ, ಸಪರೇಟ್ ಆಗಿ ಚರ್ಚೆ ಮಾಡ್ಬೇಕಂದ್ರೆ ಸೆಕ್ಷನ್ ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ. ಇಳಿಯಕ್ಕಿಂತ ಮುಂಚೆ ಚರ್ಚೆ ಆಗಬೇಕು, ಕಿಕ್ಕೇರಿದಾಗ ಚರ್ಚೆ ಆಗಬೇಕಾಗಿರೋದು. ಕಿಕ್ ಆಗಿದೆ, ಕಿಕ್ ಬ್ಯಾಕ್ ನಡೆದಿರೋದು. ನೀವು ಇವಾಗ ಚರ್ಚೆ ಕೊಡೋದು, ಆಮೇಲೆ ಚರ್ಚೆ ಕೊಡ್ತೀನಿ ಅಂತಂದ್ರೆ ಹೆಂಗಾಗುತ್ತೆ? ಕಿಕ್ ಆಗುದಿಲ್ಲ. ಒಂದು ಮಂತ್ರಿ ಮಂಡಲದ ಸದಸ್ಯರ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆದಾಗ ಚರ್ಚೆ ಮಾಡ್ತೀನಿ ಅಂತಂದ್ರೆ ಸ್ಟಾರ್ಟ್ ಮಾಡಿ. ಮಂಡಲದ ಸದಸ್ಯರುಗಳನ್ನು ಸಮರ್ಪಿಸಲು ಮಂಡಿಸಿ ಅನುಮೋದನೆಯಾದ ನಂತರ ಭ್ರಷ್ಟ ಸಚಿವರಿಂದ ರಾಜೀನಾಮೆ ಕೊಟ್ಟೆ. ಹೌದು, ಅವ್ರು ರಾಜೀನಾಮೆ ತಗೊಳ್ಳಿ, ಸದನ ನಡೆಸಿ. ಅವ್ರು ರಾಜೀನಾಮೆ ಅವ್ರ ಇಲೆಕ್ಷನ್ ಅರೆಸ್ಟ್ ಆಗಿದ್ದಾರೆ. ಈ ಸರ್ಕಾರ ಸಂಮಿಷನ್ ಮಾಡಿ ನಾವು ರೂಲಿಂಗ್ ಕೊಟ್ಟಿದ್ದೇನೆ, ಹೇಳಿದ್ದೇನೆ. ಇದು ದೊಡ್ಡ ಸ್ಕ್ಯಾಂಡಲ್. ಒಂದು 4,000 ಕೋಟಿ ನೀವು ಸಭಾಧ್ಯಕ್ಷೆ ನೋಡಿ, ಇಲ್ಲಿ ಇಡೀ ರಾಜ್ಯದಲ್ಲಿ ದಿಗ್ಸಾಕ್ಷಿ ದಯವಿಟ್ಟು ಅವಕಾಶ ಮಾಡಿ. ಪೆನ್ ಡ್ರೈವ್ ಇದೆ ಇದರಲ್ಲಿ. ಅಬ್ಕಾರಿ ಸಚಿವರು ಇಲ್ಲೇ ಕೂತಿದ್ದಾರೆ, ದಯವಿಟ್ಟು ಚರ್ಚೆಗೆ ಅವಕಾಶ ಕೊಡಬೇಕು. ಸಭಾಧ್ಯಕ್ಷೆ, ಅಧ್ಯಕ್ಷರೇ, ಪೆನ್ ಡ್ರೈವ್ ಇದೆ. ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ರಿಸೈನ್ ಕೊಡ್ಲಿ. 22 ಜನವರಿ 2026ರಂದು ವಿಧಾನಮಂಡಲದ ಸದಸ್ಯರುಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಸಚಿವರು ರಾಜೀನಾಮೆ ಕೊಡಬೇಕು. ವಿಧಾನಸಭೆಯ ಸದಸ್ಯರಾದ ಭ್ರಷ್ಟಾಚಾರ ನಡೆದಿದೆ. ರಾಜ್ಯಪಾಲರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಎಂಬ ಪ್ರಸ್ತಾವವನ್ನು ಸೂಚಿಸುತ್ತೇನೆ. ಶ್ರೀ ಪ್ರದೀಪ್ ಈಶ್ವರ್ ಅವರು ರಾಜ್ಯಪಾಲ ಭಾಷಣದ ಮೇಲೆ ವಂದನಾ ನಿರ್ಣಯದ ಪತ್ರ ಅನುಮೋದಿಸಿದರು. ಮಾನ್ಯ ಪ್ರದೀಪ್ ಈಶ್ವರ್ ಅಧ್ಯಕ್ಷರೇ, ವಿಧಾನಮಂಡಲದ ಸದಸ್ಯರನ್ನು ಉದ್ದೇಶಿಸಿ ಈ ಅಧಿವೇಶನದಲ್ಲಿ ರಾಜೀನಾಮೆ ಕೊಡಲೇಬೇಕು. ನಾವು ರಾಜ್ಯಪಾಲರಿಗೆ ಕೃತಜ್ಞತಾ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೊಡುತ್ತೇವೆ. ರಾಜೀನಾಮೆ ಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೆದುಕೊಳ್ಳಬೇಕು. ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಕೇರಳ ಚುನಾವಣೆಗೆ ಕಲೆಕ್ಟ್ ಮಾಡ್ತಾ ಇರೋದು, ಕೇರಳ ಚುನಾವಣೆಗೆ ಹಣ ಮಾಡ್ತಾ ಇರೋದು. ಈಗ ಸದನವನ್ನು ರಾಜೀನಾಮೆ ಹೇಳಿದ್ದಾರೆ 2 ಗಂಟೆ 15 ನಿಮಿಷಕ್ಕೆ ಅಬಕಾರಿ ಸಚಿವರು. ಈಗ ನಾವು ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಏನೆಲ್ಲ ಇವೆಲ್ಲ ಚರ್ಚೆಗಳು ನಿಮಗೆ ತಗೊಳ್ಬಹುದು. ಆಯ್ತಪ್ಪ, ಮುಗಿಸ್ಲಿಕ್ಕೆ ಆಯ್ತು. ನಾನು ಹೇಳಿದ ಕೇಳಿಲ್ಲಿ ಇದು ನಿಮ್ಗೆ ಅದಲ್ಲಿ ಕೂಡ ಚರ್ಚೆ ಮಾಡಬಹುದು. ಅದ್ ಬೇಡ, ಸಪರೇಟ್ ಆಗಿ ಚರ್ಚೆ ಮಾಡ್ಬೇಕಂದ್ರೆ ಸೆಕ್ಷನ್ ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ. ಇಳಿಯಕ್ಕಿಂತ ಮುಂಚೆ ಚರ್ಚೆ ಆಗಬೇಕು, ಕಿಕ್ಕೇರಿದಾಗ ಚರ್ಚೆ ಆಗಬೇಕಾಗಿರೋದು. ಕಿಕ್ ಆಗಿದೆ, ಕಿಕ್ ಬ್ಯಾಕ್ ನಡೆದಿರೋದು. ನೀವು ಇವಾಗ ಚರ್ಚೆ ಕೊಡೋದು, ಆಮೇಲೆ ಚರ್ಚೆ ಕೊಡ್ತೀನಿ ಅಂತಂದ್ರೆ ಹೆಂಗಾಗುತ್ತೆ? ಕಿಕ್ ಆಗುದಿಲ್ಲ. ಒಂದು ಮಂತ್ರಿ ಮಂಡಲದ ಸದಸ್ಯರ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆದಾಗ ಚರ್ಚೆ ಮಾಡ್ತೀನಿ ಅಂತಂದ್ರೆ ಸ್ಟಾರ್ಟ್ ಮಾಡಿ. ಜನವರಿ 2026ರಂದು ವಿಧಾನಮಂಡಲದ ಸದಸ್ಯರುಗಳನ್ನು ಉದ್ದೇಶಿಸಿ ಕೃತಜ್ಞತೆ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಮಂಡಿಸಿ ಅನುಮೋದನೆಯಾದ ನಂತರ ಪ್ರಸ್ತಾವವನ್ನು ಸೂಚಿಸುತ್ತೇವೆ.
ಭ್ರಷ್ಟ ಸಚಿವರನ್ನ ಭ್ರಷ್ಟ ಸಚಿವ ರಾಜೀನಾಮೆ ಕೊಟ್ಟರೆ ಹೌದು ತೀರ್ಮಾನ ಮಾಡಿದ್ದಾರೆ ಗಲಾಟೆ ಮಾಡಕ್ಕೆ ಅಂತ ಸಚಿವರ ರಾಜೀನಾಮೆ ಅವ್ರು ರಾಜೀನಾಮೆ ತಗೊಳ್ಳಿ ಸದನ ನಡೆಸಿ. ಅವ್ರು ರಾಜೀನಾಮೆ ಅವ್ರು ಇಲೆಕ್ಷನ್ ಅರೆಸ್ಟ್ ಆಗಿದ್ದಾರೆ. ಸಂಮಿಶ್ರ ಮಾಡಿ ನಾನು ರೂಲಿಂಗ್ ಕೊಟ್ಟಿದ್ದೇನೆ ಹೇಳಿದ್ದೇನೆ ಮಾತಾಡಿ. ಇದು ದೊಡ್ಡ ಸ್ಕ್ಯಾಂಡಲ್. 4,000 ಕೋಟಿ ನೀವು ಸಭಾಧ್ಯಕ್ಷೆ ನೋಡಿ, ಇಲ್ಲಿ ಇಡೀ ರಾಜ್ಯದಲ್ಲಿ ದಿಗ್ಸಾಕ್ಷಿ ತೊಂದರೆ ದಯವಿಟ್ಟು ಅವಕಾಶ ಮಾಡಿ. ಪೆನ್ ಡ್ರೈವ್ ಇದೆ ಇದರಲ್ಲಿ. ಇಲ್ಲ, ಅಬ್ಕಾರಿ ಸಚಿವರು ಇಲ್ಲೇ ಕೂತಿದ್ದಾರೆ. ದಯವಿಟ್ಟು ಚರ್ಚೆಗೆ ಅವಕಾಶ ಕೊಡಬೇಕು ಸಭಾಧ್ಯಕ್ಷೆ. ಅಧ್ಯಕ್ಷರೇ, ಪೆನ್ ಡ್ರೈವ್ ಇದೆ. ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ರಿಸೈನ್ ಕೊಡಲಿ. 27 ಜನವರಿ 2026ರಂದು ವಿಧಾನಮಂಡಲದ ಸದಸ್ಯರುಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಸಚಿವರು ರಾಜೀನಾಮೆ ಸೇರಿರುವ ಅದು ಕಿವಿಗೆ ಹಾಕೊಂಡ್ರೆ ವಿಧಾನಸಭೆಯ ಸದಸ್ಯರಾದ ದೊಡ್ಡ ನಾವು ಭ್ರಷ್ಟಾಚಾರ ನಡೆದಿದೆ. ರಾಜ್ಯಪಾಲರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಎಂಬ ಪ್ರಸ್ತಾವವನ್ನು ಸೂಚಿಸುತ್ತೇನೆ. ಶ್ರೀ ಪ್ರದೀಪ್ ಈಶ್ವರ್ ಅವರು ರಾಜ್ಯಪಾಲ ಭಾಷಣದ ಮೇಲೆ ವಂದನಾ ನಿರ್ಣಯದ ಮಾನ್ಯ ಸಭಾಧ್ಯಕ್ಷ ಅನುಮೋದಿಸಿದರು. ಮಾನ್ಯ ಪ್ರದೀಪ್ ಈಶ್ವರ್ ಅಧ್ಯಕ್ಷರೇ, ವಿಧಾನಮಂಡಲದ ಸದಸ್ಯರನ್ನು ಉದ್ದೇಶಿಸಿ ರಾಜೀನಾಮೆ ಕೊಡಲೇಬೇಕು. ಈ ಅಧಿವೇಶನದಲ್ಲಿ ರಾಜೀನಾಮೆ ಕೊಡಲೇಬೇಕು. ನಾವು ರಾಜ್ಯಪಾಲರಿಗೆ ಕೃತಜ್ಞತಾ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ. ರಾಜೀನಾಮೆ ಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೆದುಕೊಳ್ಳಲೇಬೇಕು. ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಕೇರಳ ಚುನಾವಣೆಗೆ ಕಲೆಕ್ಟ್ ಮಾಡ್ತಾ ಇರೋದು. ಕೇರಳ ಚುನಾವಣೆಗೆ ಹಣ ಮಾಡ್ತಾ ಇರುವಂತದ್ದು. ಈಗ ಸದನವನ್ನು ರಾಜೀನಾಮೆ ಹೇಳಿದ್ದಾರೆ 2 ಗಂಟೆ 15 ನಿಮಿಷಕ್ಕೆ ಮುಂದೆ ಅಬಕಾರಿ ಸಚಿವರು